ಇಲ್ಲೊಂದು ವಾಚ್ ಸಿಕ್ಕಿದೆ, ಯಾರಾದ್ರೂ ಕಳ್ಕೊಂಡಿದ್ರೆ ಬಂದು ತೆಗೆದುಕೊಂಡು ಹೋಗ್ಬೇಕು. ಆರಂಭದ ದಾಳಿಯಲ್ಲಿ ಗೋಲ್ಮಟ್ಟಿ ತಂಡದ ಪ್ರಮುಖ ದಾಳಿಗಾರ, ವೇಗದ ದಾಳಿಗಾರರು ಕೂಡ ತಪ್ಪಾಗಲಾರದು. ಶ್ರೀಕಾಂತ್ ಅವರು ತಮ್ಮ ದಾಳಿಗೆ ಮುಂದಾಗುತ್ತಾ ಇದ್ದಾರೆ. ಯಾವುದೇ ಅಂಕದಲ್ಲಿ ವಾಪಸ್ ಆಗಿ ಆಗುತ್ತಾ ಇದ್ದಾನೆ. ಮೊದಲ ಸೆಮಿಫೈನಲ್ ಪಂದ್ಯ ಒಂದು ಕಡೆ ಚಿಲ್ಸರಿ ಅಕಾಡೆಮಿ ಆದ್ರೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಗೋಲ್ಮಟ್ಟಿ. ಇಲ್ಲಿ ಕೂಡ ವಾಪಸ್ ಆಗಿ ಆಗ್ತಾ ಇದ್ದಾನೆ. ಗುರುಜಿ ಸಂಗಪ್ಪ ನಿಮಗೆ ಸರಳ ಹಿಡಿಸಿ ಮಕ್ಕಳಾಟ ಎಲ್ಲರ ಚಿತ್ರವನ್ನು ನಿರ್ಣಾಯಕರತ್ತ ಸಾಗುತ್ತಾ ಇದೆ. ಆಫೀಸಿಯಲ್ ಟೈಮ್ ಔಟ್. ರೈಟ್ ಸೇಫ್ 1 ಪಾಯಿಂಟ್ ಗೋಲ್ಮಟ್ಟಿ. ಆಟಗಾರರು ರೆಫರಿಗಳಿಗೆ ಆರ್ಗ್ಯೂ ಮಾಡಕ್ ಹೋಗಬೇಡಿ, ದಯವಿಟ್ಟು ತೀರ್ಪುಗಾರಿಗೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಶ್ರೀಕಾಂತ್ ಅವರು ಮತ್ತೆ ದಾಳಿಗೆ ಮುಂದಾಗುತ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಪಂದ್ಯಾವಳಿಯ ಮುಕ್ತ ಪಂದ್ಯಾವಳಿಯಲ್ಲಿ ಗೆಲುವಿನ ರೂವಾರಿಯಾಗಿರ್ತಕ್ಕಂತಹ ತೋಳ್ಮಟ್ಟಿ ಗ್ರಾಮದ ಸ್ಥಳೀಯ ಆಟಗಾರ ಶ್ರೀಕಾಂತ್ ಅವರ ದಾಳಿ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ದಾಳಿ ಆಗುತ್ತಾ ಇದೆ. 1-2 ಲೆಕ್ಕ ಹಾಕುವ ಸಮಯ. ಪ್ರಸ್ತುತ ಪ್ರಸ್ತುತ ಪಂದ್ಯದಲ್ಲಿ ದುವಡ ದಾಳಿ ಇದೆ ಚಿತ್ರದುರ್ಗ ತಂಡಕ್ಕೆ. ಪ್ರಸ್ತುತ ಪಂದ್ಯದಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ತೋಳ್ಮಟ್ಟಿ ತಂಡದ 7 ನಂಬರ್ ಆಟಗಾರ ಶ್ರೀಕಾಂತ್ ಅವರು ದಾಳಿಯನ್ನ ಎದುರಾಳಿ ತಂಡದ ಮೇಲೆ ದಾಳಿಯನ್ನು ಸಂಘಟನೆ ಮಾಡಿ ಒಂದು ಬೋನಸ್ ಹಾಗೂ ಒಂದು ಟಚ್ ಪಾಯಿಂಟ್ ಅನ್ನ ಏಕಕಾಲಕ್ಕೆ ತೆಗೆದುಕೊಂಡು ಬಂದ್ರೆ ತಮಗೆ 1,111 ರೂಪಾಯಿ ಬಹುಮಾನವಿದೆ. ನೋಡಿ, ಎಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಬಹುಮಾನ ಘೋಷಣೆ ಆಗುತ್ತದೆ ಇವತ್ತು ತೋಳ್ಮಟ್ಟಿ ಕಬಡ್ಡಿ ವೈಭವದಲ್ಲಿ. ಈ ಬಹುಮಾನವನ್ನ ಕ್ರೀಡಾಭಿಮಾನಿಗಳಾಗಿರ್ತಕ್ಕಂಥ ಹನುಮಂತಪ್ಪ ಕಂಡಪ್ಪ ಗಿರಿಸಾಗರ್ ಅವರು ಸಾಕಿನ್ ತೋಳ್ಮಟ್ಟಿ ಈ ಮಾಡಿ ಏರ್ಪಾಡು ಮಾಡಿದ್ದಾರೆ. ನಿಮಗೆ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಈ ಬಹುಮಾನ ಘೋಷಣೆ ಇತ್ತು. ಅಲ್ಲಿ ನೀವು ಏಕಾಲಕ್ಕೆ ಒಂದು ಬೋನಸ್ ಹಾಗೂ ಟಚ್ ಪಾಯಿಂಟ್ ತೆಗೆದೇ ಇದ್ದ ಕಾರಣ ಬಹುಮಾನ ಹಾಗೆ ಉಳಿದಿದೆ. ಈ ಪಂದ್ಯದಲ್ಲಿ ಮಾಡಿದ್ರೆ ಮತ್ತೆ ಅದೇ ಬಹುಮಾನ ನಿಮಗೆ ಕಂಟಿನ್ಯೂ ಆಗಿ ಕೊಡ್ತಾರೆ. ಮೂರು ಮಧ್ಯದಲ್ಲಿ ಪಂದ್ಯ, 4ರ ಮಧ್ಯದಲ್ಲಿ ಪಂದ್ಯ ಸಾಗುತ್ತಾ ಇದೆ. ಕಾದು ನೋಡುವ ವಿಷಯ, ಒಂದು ಬೋನಸ್, ಒಂದು ಅಂಕತಂತ್ರ, ವಿಶೇಷವಾಗಿರ್ತಕ್ಕಂಥ ಗಿಫ್ಟ್ ಬರ್ತಾ ಇದೆ. ದೀಪಾವಳಿ ಗಿಫ್ಟ್ ಅಂತ ಹೇಳ್ಬೋದು. ದೀಪಾವಳಿ ಮುಗಿದ ಮೇಲೆ ಕೊಡ್ತಾ ಇದ್ದಾರೆ. ಇರಲಿ ಅಭಿಮಾನಿಗಳಿಗೆ ಧನ್ಯವಾದಗಳು. ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ದಾಳಿ ಆಗುತ್ತದೆ. 1-2-3 ಲೆಕ್ಕ ಹಾಕುವ ಸಮಯ. 3 ಪಾಯಿಂಟ್ ಪರ್ ರೈಡ್ ಆಗುತ್ತದೆ. ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ದಾಳಿ ಬರ್ತಾ ಇದೆ. ಒಟ್ಟಾರೆಯಾಗಿ 3 ಅಂಕದ ಸಂಪಾದನೆ. ಗೋಲ್ಮಟ್ಟಿ ಥರ್ಡ್ ರೈಟ್ ಡಿಸೈಡ್ ರೈಟ್. ಬಂಧನ 1 ಪಾಯಿಂಟ್ ಚಿಂಚೋಳಿ. ಅದ್ಭುತವಾಗಿರ್ತಕ್ಕಂಥ ತಿರುವನಪಳ್ಳಿ ಈಗ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಂದು ಬಿಗಿಯಾದ ಹಿಡಿದು ಬಂದ್ರೆ 2 ಅಂಕಗಳು ಒಟ್ಟಾರೆಯಾಗಿ
ಒಂದು ರಿವರ್ಸ್ ಕಿಕ್ ಅನ್ನು ಹಾಕುವುದ್ರ ಮೂಲಕ ಇಲ್ಲಿ ಒಂದು ಎರಡು ಲೆಕ್ಕ ಹಾಕುವ ಸಮಯ 2.2 ತೋಳಬಟ್ಟಿ. ಈ ಒಂದು ಪ್ರೇಕ್ಷಕರನ್ನ ಮಲಗಿರತಕ್ಕಂಥ ಪ್ರೇಕ್ಷಕರ ಬರದೆ ಹೇಳತಕ್ಕಂಥ ಒಂದು ಪಂದ್ಯ ಸಾಗುತ್ತಾ ಇದೆ ಇವತ್ತು. ನಿದ್ದೆ ಮಾಡೋರು ಕೂಡ ಎದ್ದು ಕೂತು ನೋಡಾಕತ್ತಾರ. ತಮಗೆ ಅಭಿನಂದನೆಗಳು. ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗುತ್ತದೆ ಮತ್ತೆ. ಶ್ರೀಕಾಂತ್ ಅವರು ಒಂದು ದಾಳಿಯನ್ನ ಸಂಘಟನೆ ಮಾಡಿ ಏಕಾಲಕ್ಕೆ ಬೋನಸ್ ಹಾಗೂ ಟಚ್ ಪಾಯಿಂಟ್ ತೆಗೆದ್ರೆ ಅವರಿಗೆ 1,111 ರೂಪಾಯಿ ಇದೆ. ಹನುಮಂತಪ್ಪ ಅಖಂಡಪ್ಪ ಗಿರ್ಸಾಗರ್ ಅವರು ಕೊಡ್ಬರ್ತಾ ಇದ್ದಾರೆ. ಶ್ರೀಕಾಂತ್ ಅವರು ತಮ್ಮ ಗಮನಕ್ಕೆ ಇರಲಿ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿ ವಿಭಾಗದಲ್ಲಿ ತೋಳ್ಮಟ್ಟಿ ಗ್ರಾಮದ ರೈಡ್ ಮಿಷನ್ ಅಂದ್ರೆ ಕೂಡ ತಪ್ಪಾಗಲಾರದು. ಈಗ ವಿಶೇಷವಾಗಿರ್ತಕ್ಕಂಥ ಒಂದು ಗಿಫ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ ನಮ್ಮ ಪರ್ಸು ಸರ್ ಅವರು. ಒಂದು ಬೋನಸ್ ಜೊತೆಗೆ ಒಂದು ಅಂಕವನ್ನು ತಂದದ್ದಾದ್ರೆ 1,111 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ರಾಮಾಯಣರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಟ್ಯಾಕಲ್ ನಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಾವುದೇ ಅಂಕ ಬರೆದು ವಾಪಸ್ ಆಗಿ ಆಗುತ್ತಾ ಇದ್ದಾರೆ. ತೋಳ್ಮಟ್ಟಿ ಡೂ ಆರ್ ಡೈ ದಾಳಿಯಲ್ಲಿ ಶ್ರೀಕಾಂತ್ ಅವರು. ಸಿದ್ದು ಬೆಣ್ಣೆ ಅವರು ಒಂದು ಟ್ಯಾಕಲ್ ಮಾಡಿದ್ರೆ 101 ರೂಪಾಯಿ ಘೋಷಣೆ ಮಾಡ್ತಾ ಇದ್ದಾರೆ ನೋಡ್ರಿ. ನಿಮಗೆ ನಿಂಗಪ್ಪಣ್ಣ ಕಟಗೇರಿ ಅವರು 101 ರೂಪಾಯಿ ಘೋಷಣೆ ಮಾಡ್ತಾ ಇದ್ರೆ, ಸಿದ್ದು ಬೆಣ್ಣೆ ಅವರು ಒಂದು ಟ್ಯಾಕಲ್ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಒಂದು ಡಿಫೆನ್ಸ್ ನಲ್ಲಿ. ಬಲವಾಗಿರ್ತಕ್ಕಂಥ ಹಿಡಿತ ಬರ್ತಾ ಇದೆ ಬಲಬದಿ ಹಿಡಿತಗಾರರಿಂದ. 1.2 ಚಿಂಚೋಳಿ ಸ್ಟಾರ್ಟ್ ರೈಡ್ ಚಿಂಚೋಳಿ ಅಕಾಡೆಮಿ ತಂಡಕ್ಕೆ ಈಗ ಡಿಸೈಡ್ ರೈಡ್ ಬರ್ತಾ ಇದೆ. ಅಂಕ ತರುವ ಒತ್ತಡದಲ್ಲಿ ಕರೆ ಬರ್ತಾ ಇದೆ. ಈಗ 8-7ರಲ್ಲಿ ಪಂದ್ಯ. ಬೋನಸ್ ಇಲ್ಲ. ಈಗ ರೈಡ್ ಈಸ್ ಔಟ್. 1.2 ತೋಳ್ಮಟ್ಟಿ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ, ಈ ಆಟಗಾರ ಒಂದು ವೇಳೆ ಒಂದು ಹಿಡಿತನ್ನು ಸಾಧಿಸಿದ್ರೆ 101 ರೂಪಾಯಿ ತಮಗೆ ಗ್ಯಾರಂಟಿ ಯೋಜನೆ ಘೋಷಣೆ ಆಗುತ್ತದೆ. ಅದ್ಭುತವಾಗಿರ್ತಕ್ಕಂಥ ಒಳಮಕ್ಕ ಕಿಕ್ ಹಾಕುವುದರಲ್ಲಿ ಕೂಡ ವಿಫಲವಾಗುತ್ತಾ ಇದ್ದಾರೆ. ಯಾವುದೇ ವಾಪಸ್ ಆಗಿ ಆಗುತ್ತಾ ಇದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾದು ನೋಡುವ ವಿಷಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮತ್ತೆ ವಿಶೇಷವಾಗಿರ್ತಕ್ಕಂಥ ಪಂಕಜ ರೀತಿಯಲ್ಲಿ ಇರ್ತಕ್ಕಂಥ ದಾಳಿ ಮಾಡಬಲ್ಲ ಆಟಗಾರ ವಾಪಸ್ ಆಗಿ ಆಗುತ್ತಾ ಇದ್ದಾರೆ. ಶ್ರೀಕಾಂತ್ ಅವರಿಗೆ 1,111 ರೂಪಾಯಿ ಬಹುಮಾನವಿದೆ. ಇನ್ನುವರೆಗೆ ಆ ಬಹುಮಾನ ಏಕಾಲಕ್ಕೆ ಒಂದು ಬೋನಸ್ ಹಾಗೂ ಒಂದು ಟಚ್ ಪ್ಯಾಕ್ ತೆಗೆದುಕೊಂಡು ಹೋಗಬೇಕು. ಥರ್ಡ್ ರೈಡ್ ಬರ್ತಾ ಇದೆ. ಇಲ್ಲಿ ಕರೆ ಬರ್ತಾ ಇದೆ ಮತ್ತೊಮ್ಮೆ. ಡೂ ಆರ್ ಡೈ ಅಲ್ಲಿ ಶ್ರೀಕಾಂತ್ ಅವರು ಒಂದು ಬಿಗಿಯಾದ ಹಿಡಿತ ಮಾತ್ರ 2 ಅಂಕಗಳು ಒಟ್ಟಾರೆಯಾಗಿ ಚಿಂಚೋಳಿ ತಂಡಕ್ಕೆ. ಈ ಸಲ 1 ಅಂಕದ ಸಂಪಾದನೆಯಲ್ಲಿ ಇಲ್ಲ. 1 ಅಲ್ಲ 2 ಪಡೆದಂತ ವಾಪಸ್ ಅತಿ ಆಗ್ತದೆ. ಇಲ್ಲ, ಕಾದು ನೋಡುವ ನಿರೀಕ್ಷೆ. 2 ತೋಳ್ಮಟ್ಟಿ. ಥರ್ಡ್ ರೈಡ್ ದಾಳಿಯಲ್ಲಿ ಚಿಂಚೋಳಿ ಅಕಾಡೆಮಿ ತಂಡದ ಆಟಗಾರ ಪಂದ್ಯದ ಬದಲಾವಣೆ.
ನಂಬರ್ ಜರ್ಸಿಯಲ್ಲಿದ್ದಾರೆ. ಅವರು ಕೂಡ ದಾಳಿಯನ್ನು ಸಂಘಟನೆ ಮಾಡಿ ಒಂದು ಟಚ್ ಪಾಯಿಂಟ್ ತಗೊಂಡ್ಬಂದ್ರೆ 11ರಲ್ಲಿ ಪಂದ್ಯ ತೋಳ್ಮಟ್ಟಿ ಪರವಾಗಿ ಹೋಗ್ತಾ ಇದೆ ಪಂದ್ಯ. ಪ್ರಥಮ ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ ಪ್ರಮುಖ ತಾರೆ ವೇಗದ ದಾಳಿಗಾರ. ಒಂದು ಬೋನಸ್ಗಾಗಿ ಪ್ರಯತ್ನ, ಒಂದು ಕಾದು ನೋಡುವ ನಿರೀಕ್ಷೆ. ಬೋನಸ್ ವಾಪಸ್ ಆಗುತ್ತಾ ಇದ್ದಾರೆ. ಎರಡನೇ ಸೆಮಿಫೈನಲ್ ಪಂದ್ಯಕ್ಕಾಗಿ ಎರಡು ತಂಡದ ಆಟಗಾರರಿಗೆ ಎರಡನೇ ಕರೆ ನೀಡ್ತಾ ಇದ್ದೇವೆ. ಆದಷ್ಟು ಬೇಗ ತಾವು ಸಿದ್ಧತೆಗೊಳ್ಳಿ. ಸಾರಾ ಸ್ಪೋರ್ಟ್ಸ್ ಕ್ಲಬ್ ಧರ್ಮಸ್ಥಳ ವಿರುದ್ಧ ಬಸವೇಶ್ವರ ಅರಳಿಮಟ್ಟಿ. ಅದ್ಭುತವಾಗಿರ್ತಕ್ಕಂಥ ಬಲವಾದ ಹಿಡಿತಗಾರರಿಂದ ಇಲ್ಲಿ ಡಬಲ್ ಕಂಡುಕೊಂಡು ಬರ್ತಾ ಇದೆ. 1 ಪಾಯಿಂಟ್ ತೋಳ್ಮಟ್ಟಿ. 101 ರೂಪಾಯಿ ತಮ್ಮ ಖಾತೆಗೆ ಓಪನ್ ಮಾಡ್ಕೊಳ್ತಾ ಇದ್ರೆ ಅದು ಡೈರೆಕ್ಟ್ ತಮ್ಮ ಖಾತೆಗೆ ಕ್ರೆಡಿಟ್ ಆಗ್ತದೆ. ಇಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಮತ್ತೆ ಹಿಡಿತ ಬರ್ತಾ ಇದೆ. ಇಲ್ಲಿ ಈಗ ಶ್ರೀಕಾಂತ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ ಆಗಿತ್ತು. ನಮ್ಮ ಪರ್ಸು ಸರ್ ಹೇಳ್ತಾ ಇದ್ದಾರೆ, ಒಂದು ಟಚ್ ಪಾಯಿಂಟ್ ಒಂದು ಬೋನಸ್ ತಂದದ್ದು ಆದ್ರೆ 1150 ರೂಪಾಯಿ 11 ರೂಪಾಯಿ 11 ರೂಪಾಯಿ ಘೋಷಣೆ ಆಗ್ತಾ ಇದೆ. ಇದೀಗ ತಾನೇ ಹೋದ ಪಂದ್ಯದಲ್ಲಿ ಅದು ಘೋಷಣೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಅದೇ ರೀತಿ ಒಂದು ಟಚ್ ಪಾಯಿಂಟ್ ತಗೊಂಡ್ಬಂದ್ರೆ ಕಲೆ ಹಿರೇಮಠ ಅವರಿಗೆ ಕೂಡ 100 ರೂಪಾಯಿ ಬಹುಮಾನವಿದೆ. ಶ್ರೀಕಾಂತ್ ಅವರಿಗೆ ಈಗ ಅವಕಾಶ ಇದೆ. 6 ಜನ ಇದ್ದಾರೆ. ಏಕಾಲಕ್ಕೆ ಒಂದು ಬೋನಸ್ ಆಗಿ ಒಂದು ಟಚ್ ಪಾಯಿಂಟ್ ತೆಗೆದುಕೊಂಡು ಬಂದ್ರೆ 1111 ರೂಪಾಯಿ ಬಹುಮಾನವಿದೆ. ಯಾವುದೇ ಬೋನಸ್ ಇಲ್ಲ, ವಾಪಸ್ ಆಗುತ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಚಿಂಚಲಿ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರ ಚೇತನ ಹಾಗೂ ನಿಕೇತನ. ಈಗ ದಾಳಿಗೆ ಮುಂದಾಗುತ್ತಾ ಇದ್ದಾರೆ ಚೇತನ್ ಅವರು. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೆ ಬೋನಸ್ಗಾಗಿ ಪ್ರಯತ್ನದಲ್ಲಿ ಹುಡುಕಾಟದಲ್ಲಿ ವಿಫಲವಾಗುತ್ತಾ ಇದ್ದಾರೆ ಚೇತನ್ ಅವರು. ಬಲಾಢ್ಯವಾಗಿರ್ತಕ್ಕಂಥ ಟ್ಯಾಂಪರ್ಗೆ ಬಲಿ ಆಗುತ್ತಾ ಇದ್ದಾರೆ. ಥರ್ಡ್ ರೈಟ್ ಮತ್ತೆ ದಾಳಿ ವಿಭಾಗದಲ್ಲಿ ಜಂಪ್ ಹಾಕುವುದರ ಮೂಲಕ ಎತ್ತರವಾಗಿ ಒಂದು ದಾಳಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂಧನವಾಗುತ್ತದೆ. ಕಿಕ್ ಹಾಕುವುದರ ಮೂಲಕ ವಿಫಲವಾಗುತ್ತಾ ಇದೆ. ಅಂಕದ ಬಲವಾದ ಹಿಡಿತಗಾರ ಬಲಾಢ್ಯವಾಗಿರ್ತಕ್ಕಂಥ ಹಿಡಿತ ಸಾಬೀತು ಮಾಡ್ತಾ ಇದ್ದಾರೆ. ತೋಳ್ಮಟ್ಟಿ ಅವರು ಕಂಟ್ರೋಲ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ತೋಳ್ಮಟ್ಟಿ ತಂಡದ ಸಪೋರ್ಟ್ ರೈಡರ್ ಕಲ್ಲಯ್ಯವರು. ಕಲೆ ಹಿರೇಮಠ ಅವರಿಗೆ 100 ರೂಪಾಯಿ ಬಹುಮಾನವಿದೆ. ಅಂಬಿ ಅವರಿಗೆ 100 ರೂಪಾಯಿ ಬಹುಮಾನವಿದೆ. ಅದ್ಭುತವಾಗಿರ್ತಕ್ಕಂಥ ಹಿಡಿತ ಬರ್ತಾ ಇದೆ. ನಿಮ್ಮ ಗಟ್ಟಿನಲ್ಲಿ ಬಲವಿದೆ ಎಂದು ಮತ್ತೆ ಸಾಬೀತು ಮಾಡ್ತಾ ಇದೆ ತೋಳ್ಮಟ್ಟಿ ತಂಡದ ಆಟಗಾರರು. ಶ್ರೀಕಾಂತ್ ಅವರಿಗೆ 1111 ರೂಪಾಯಿ ಬಹುಮಾನವಿದೆ. ಮತ್ತೊಮ್ಮೆ ಟಚ್ ಪಾಯಿಂಟ್ ಕೊಡಿದ್ರು ವಾಪಸ್ ಆಗ್ತಾ ಇದ್ದಾರೆ. ದಾಳಿಗೆ ಮುಂದಾಗುತ್ತಾ ಇದ್ದಾರೆ ಶ್ರೀಕಾಂತ್ ಅವರು. ಹನುಮಂತಪ್ಪ ಅಖಂಡಪ್ಪ ಗಿರ್ಸಾಗರ್ ಸಾಕಿನ್ ತೋಳಮಟ್ಟಿ ಈ ಮಣಿಯಾರು ಕೊಡ ಮಾಡಿರ್ತಕ್ಕಂಥ ಅಂಬಿಯವರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಅದು ಹಂಗೆ ಇದೆ. ನಂತರ ಕಲೆ ಹಿರೇಮಠ ಅವರಿಗೆ ಕೊಟ್ಟಿದ್ದಾರೆ. ಅದು ಹಂಗೆ ಇದೆ.
ಶ್ರೀಕಾಂತ್ ಅವರಿಗೆ ಕೊಟ್ಟಿದ್ದಾರೆ. ಅದು ಹಂಗೆ ಯಾರು ಅವ್ರ ಬಹುಮಾನ ಹಿಡಿದಿಂದ ತಗೊಂಡ್ ಬಂದಿಲ್ಲ ಪಾಯಿಂಟ್. ಎಲ್ಲ ನಗದು ಬಹುಮಾನಗಳು ಕೂಡ ಪೆಂಡಿಂಗ್ ನಲ್ಲಿದ್ದಾವೆ. ನಮ್ಮ ಖಾತೆಗೆ ಹಾಕೋದ್ರೆ ಬಿಡ್ತೀರ ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಈಗ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹೋದ ದಾಳಿಯಲ್ಲಿ ಎಂ.ಪಿ. ರಾಯಣ್ಣ ಮಾಡಿರ್ತಕ್ಕಂಥ ಆಟಗಾರ ಪಾಯಿಂಟ್ ತೆಗಿಲ್ಲ ಅಂದ್ರ ಇಷ್ಟು ರೊಕ್ಕ ಎಲ್ಲ ಸೆಪಿಗೆ ನಮ್ದಾರ ಸರ್ ತೀರ್ಪುಗಾರರಿಗೆ ಅಂತ ಹೇಳಿದಾರ ಅವರು. ಥರ್ಡ್ ರೈಡ್ ಡಿಸೈಡ್ ರೈಡ್ ಬರ್ತಾ ಇದೆ. ಈಗ ಕರೆ ಅಂಕ ತೆಗೆಯುವ ಒತ್ತಡದಲ್ಲಿ ಚಿಂಚಲಿ ತಂಡದ ಆಟಗಾರ ಒಂದು ಒಳ್ಳೆಯ ಬೋನಸ್ ಪ್ರಯತ್ನದಲ್ಲಿ ವಾಪಸಾತಿ ಆಗುತ್ತಾ ಇದ್ದಾರೆ. ಲಾಸ್ಟ್ ರಿಮೈನಿಂಗ್ 4 ನಿಮಿಷ ಪಂದ್ಯ, 3 ನಿಮಿಷ ಸಾರಿ ಕೊನೆಯ 3 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ 20-12 ಪಂದ್ಯ ಸಾಗುತ್ತಾ ಇದೆ. ಇಲ್ಲಿಯ ಶ್ರೀಕಾಂತ್ ಅವರ ಬಂಧನವಾಗುತ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ದಾಳಿ ಆಗುತ್ತಾ ಇದೆ. ಅಂತ ವೇಗದ ದಾಳಿಗೆ ಮುಂದಾಗುತ್ತಾ ಇದ್ದಾನೆ ಚಿಂಚಲಿ ತಂಡದ ಆಟಗಾರ 2 ಪಾಯಿಂಟ್ ಚಿಂಚಲಿ. 20-15 ಪಂದ್ಯ 5 ಅಂಕಗಳ ಮುನ್ನಡೆ. ಅವರಿಗೂ ಕೂಡ 100 ರೂಪಾಯಿ ಬಹುಮಾನವಿದೆ. ಹನುಮಂತಪ್ಪ ಅಕ್ಕದಪ್ಪ ಗಿರ್ಸಾಗರ್ ಅವರು ಕೊಡ್ಬರ್ತಾ ಇದ್ದಾರೆ. ಲಾಸ್ಟ್ ರಿಮೈನಿಂಗ್ 2 ಮಿನಿಟ್, ಕೊನೆಯ 2 ನಿಮಿಷ ಪಂದ್ಯ ಮೈದಾನದ ಮಧ್ಯಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಿಕ್ ಹಾಕುತ್ತಾ ಇದ್ದಾರೆ. ಇಲ್ಲಿ ಸೂಪರ್ ಟೆಕ್ಕಲ್ ಆನ್ ಆಗಿದೆ. ನೋ ಡಿಫೆನ್ಸ್ ಕನ್ಫ್ಯೂಸ್ ಮಾಡ್ತಾ ಇದ್ರೆ ಒಟ್ಟಾರೆಯಾಗಿ ಸೇರಿಸಿದ್ರೆ ಕಾದ್ಗೊಡೋಣ. ಇಲ್ಲಿ ಒಂದು ಮಿಸ್ಟೇಕ್ ಆಗುತ್ತಾ ಇದೆ. ಇಲ್ಲಿ 1 ಪಾಯಿಂಟ್ ಮತ್ತೆ ತಿರುವನ್ನ ಪಡೆದುಕೊಳ್ತಾ ಇದ್ರೆ ಚಿಂಚಲಿ ಅಕಾಡೆಮಿ ತಂಡದವರು 16-20 ಪಂದ್ಯ 4-4 ಅಂತರ. ಅದು ಆಲ್ಔಟ್ ಆಗುವ ಭೀತಿಯಲ್ಲಿ ಇವತ್ತು ತೋಳ್ಮಟ್ಟಿ ಗ್ರಾಮವು ಕಾಡ್ತಾ ಇದೆ. ಅದು ಆತರ ಆಗಬಲ್ಲರ ಕಾದುಗಳು ನಿರೀಕ್ಷೆ ದಾಳಿಗಾರ ವಾಪಸಾತಿ ಆಗುತ್ತಾ ಇದ್ದಾರೆ. ಇಲ್ಲಿ ಸೂಪರ್ ಟೆಕ್ಕಲ್ ಆನ್ ಆಗಿದೆ. ಕಾದು ನೋಡೋಣ ಈಗ. ಇಲ್ಲಿ ಕೂಡ ಲಾಸ್ಟ್ ರಿಮೈನಿಂಗ್ ವಾರ್ನಿಂಗ್. ಇಲ್ಲಿ ಕೂಡ ಸಗಲಾಗುತ್ತಾ ಇದೆ. ಇಲ್ಲಿ ಇಪ್ಪತ್ತೆರಡು 16ರಲ್ಲಿ ಪಂದ್ಯ ಸಾಗುತ್ತಾ ಇದೆ. ಇನ್ನು ಕೂಡ ತೋಳ್ಮಟ್ಟಿ ಪರವಾಗಿ ಹೋಗ್ತಾ ಇದೆ ಪಂದ್ಯ. ಸೆಮಿಫೈನಲ್ ಪಂದ್ಯ, ಮೊದಲ ಸೆಮಿಫೈನಲ್ ಪಂದ್ಯ. ತೋಳ್ಮಟ್ಟಿ ಡಿಸೈಡ್ ರೈಡ್ ಬರ್ತಾ ಇದೆ. ಕರೆ ಅಂಕ ತರುವ ಒತ್ತಡದಲ್ಲಿ ತೋಳ್ಮಟ್ಟಿ ತಂಡದ ಆಟಗಾರ ಅಂಕ ತರಲೇಬೇಕು, ಇಲ್ಲ ಅಂಕದ ತಾನೇ ಆಚೆ ಹೋಗು ಎಂಬ ಕರೆ ಬರ್ತಾ ಇದೆ.
ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ತಾನೇ ಹೋಗಿ ಒಪ್ಪಿಸ್ತಾ ಇದ್ದಾನೆ. ಇಲ್ಲಿ 1-2 ಲೆಕ್ಕ ಹಾಕುವ